ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ಘಟನೆ. ಇದು ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ಕರಾಚಿಯಲ್ಲಿ ನಡೆದಂಥ ಘಟನೆ. ಕರಾಚಿ ಈಗ ಪಾಕಿಸ್ತಾನದಲ್ಲಿದೆ. ಆವಾಗ ಬಾಂಬೆ ಸರ್ಕಾರದ ಅಧೀನದಲ್ಲಿತ್ತು. ಅಲ್ಲೇ ಕರಾಚಿಯ ಪುರಸಭೆಯ ಅಧ್ಯಕ್ಷರಿದ್ದರೊಬ್ಬರು, ಜಮ್ಶೆಡ್ ನಸರ್ವಾನ್ಜಿ ಅಂತ ಹೇಳಿ. ಅವರ ಜೀವನದಲ್ಲಿ ಒಂದು ಘಟನೆ ಇದು. ಆ ಕರಸಭೆಯ ಒಂದು ವ್ಯಾಪ್ತಿಯೊಳಗೆ ಒಂದು ಮೈದಾನ ಇರುತ್ತೆ, ಗ್ರೌಂಡ್, ಆಟದ ಮೈದಾನ ಇರುತ್ತೆ. ಒಂದ್ಸಲ ಏನಾಗುತ್ತೆ, ಆ ಬಾಂಬೆ ಸರ್ಕಾರದ ರಾಜ್ಯಪಾಲ ಒಂದು ಸೂಚನಾ ಪತ್ರಿಕೆಯನ್ನು ಅಲ್ಲಿ ಹಾಕಿಸ್ತಾರೆ ಆ ಮೈದಾನದಲ್ಲಿ. ಅವರ ಇಚ್ಛಾ ಪ್ರಕಾರ, ಸರ್ಕಾರದ ಒಂದು ಪ್ಲ್ಯಾನ್ ಪ್ರಕಾರ ಈ ಜಾಗೆಯನ್ನು ನಾವು ಸೈಟ್ಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ, ಯಾರಿಗಾದರೂ ಆಸಕ್ತಿ ಇದ್ದರೆ ಇದನ್ನು ಖರೀದಿ ಮಾಡ್ಬೋದು ಅಂತ ಒಂದು ಸೂಚನಾ ಪತ್ರಿಕೆಯನ್ನು ಹಾಕಿಸ್ತಾರೆ ಅಲ್ಲಿ. ಇದನ್ನು ನೋಡಿ ಆ ಪುರಸಭೆಯ ಅಧ್ಯಕ್ಷರು ಜಮ್ಶೆಡ್ಜಿ ಅವರು ಇನ್ನೊಂದು ಸೂಚನಾ ಫಲಕವನ್ನು ಹಾಕಿಸ್ತಾರೆ. ಅವ್ರಿಗಿದು ಸರಿ ಹೋಗಲ್ಲ. ಅವರಿಗೆ ಇಚ್ಛೆ ಏನಿತ್ತು, ಅದು ಆಟದ ಮೈದಾನವಾಗಿಯೇ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಅದನ್ನು ಸೈಟ್ ಮಾಡಿ ಮಾರಾಟ ಮಾಡೋದು ಸರಿ ಅಲ್ಲ ಅಂತ ಅವ್ರಿಗೆ ಅನಿಸಿತ್ತು. ಅದಕ್ಕೆ ಅವರು ನಗರಸಭೆಯ ವತಿಯಿಂದ ಮತ್ತೊಂದು ಸೂಚನಾ ಪತ್ರಿಕೆಯನ್ನು ಅಲ್ಲಿ ಹಾಕಿಸ್ತಾರೆ. ಈ ಜಾಗೆಯ ಬಗ್ಗೆ ಒಂದು ವಿವಾದ ಇದೆ, ಯಾರು ಇದನ್ನು ಖರೀದಿ ಮಾಡಬಾರದು ಅಂತ. ಆವಾಗ ಬಾಂಬೆ ರಾಜ್ಯಪಾಲರಿಗೆ ಸ್ವಲ್ಪ ಒಂಥರ ಸಿಟ್ಟು, ಶಾಕು ಆಗುತ್ತೆ. ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಅಲ್ಲೇ ಒಬ್ಬ ಪುರಸಭೆ ಅಧ್ಯಕ್ಷ ಈ ರೀತಿ ಸೂಚನೆ ಹಾಕಿದ್ದಾರೆ. ಇಮಿಡಿಯೇಟ್ಲಿ ಆ ರಾಜ್ಯಪಾಲರ ಒಂದು ಕರಾಚಿಗೆ ಬಂದಿಳಿದು ನರಸ್ವಾನ್ಜಿ ಅವರಿಗೆ ಕರೀತಾರೆ, ನಮ್ಮ ಕಡೆ ಕಚೇರಿ ಕರೆಸ್ತಾರೆ. ಅವ್ರ ಕಡೆ ಹೇಳ್ತಾರೆ, ಏನಿದು ನೀವು ಈ ರೀತಿ ಸೂಚನಾ ಪತ್ರಿಕೆ ಹಾಕಿರಿ, ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಈ ಥರ ಮಾಡಿದ್ದೀರಲ್ಲ ನೀವು. ಈಗ ಅವ್ರು ಹೇಳ್ತಾರೆ, ಹೌದು, ಸೊ ಇದು ಆಟದ ಮೈದಾನ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಇದನ್ನು ಸೈಟ್ ಮಾಡಲಿಕ್ಕೆ ನಮಗೆ ನಾವು ಅವಕಾಶ ಕೊಡಲ್ಲ, ಯಾಕಂದರೆ ಇದು ನಗರಸಭೆಯ ಒಂದು ಅಧಿಕಾರದಲ್ಲಿದೆ, ವ್ಯಾಪ್ತಿಯಲ್ಲಿದೆ, ನಗರಸಭೆಯ ಹಕ್ಕಿದೆ ಅದರ ಮೇಲೆ, ಆ ಸೈಟ್ ಮೇಲೆ ಅಂತ. ಆವಾಗ ರಾಜ್ಯಪಾಲರು ಹೇಳ್ತಾರೆ, ಹೌದಪ್ಪ, ಇದು ನಗರಸಭೆಗೆ ಅವ್ರಿಗೆ ನಿಮ್ಮ ಪ್ರಕಾರ ನಿಮ್ಮ ಹಕ್ಕುಪತ್ರ ನಿಮ್ಮಲ್ಲಿ ಇದೆಯಪ್ಪ, ಇದು ನಿಮಗೆ ಸಂಬಂಧಪಟ್ಟದ್ದು ಅಂದರೆ ಅದನ್ನು ತೊಗೊಂಡು ಬರ್ರಿ, ಲೀಗಲ್ ಡಾಕ್ಯುಮೆಂಟ್ಸ್ ತಂದು ತೋರಿಸಿದ್ರೆ ನಾನು ಒಪ್ಕೋತೀನಿ, ನಿಮಗೆ ಬಿಟ್ಬಿಡ್ತೀನಿ, ಆಯಿತು ಅಂತ ನರಸ್ವಾನ್ಜಿ ಮನೆಗೆ ಹೋಗ್ತಾರೆ. ವಿಚಾರ ಮಾಡಿ ಆಫೀಸಿಗೆ ಹೋಗಿ ಎಲ್ಲ ಕಡೆ ಹುಡುಕ್ತಾರೆ. ಆ ಕಾಗದ ಪತ್ರ ಅವರಿಗೆ ಸಿಗಲಿಲ್ಲ ಅಂದ್ಕೊಳ್ಳೆ ಒಂಥರ ಅವ್ರಿಗೆ ಮನಸ್ಸಿಗೆ ಭಾಳ ನೋವಾಗುತ್ತೆ. ಏನಪ್ಪ ಇದು, ನಾಳೆ ನಾನು ಅವರಿಗೆ ತೋರಿಸ್ಬೇಕು, ಸಿಗ್ತಾ ಇಲ್ಲಲ್ಲ, ಏನು ಮಾಡೋದು ಅಂತ. ಆವಾಗ ಅವರಿಗೆ ಅವ್ರ ತಾಯಿಯ ನೆನಪಾಗುತ್ತೆ. ತಾಯಿ ಎಂದೋ ಸತ್ತು ಸ್ವರ್ಗದಲ್ಲಿದ್ದಾಳೆ. ಅವ್ರ ತಾಯಿ ಇದ್ದಾಗ, ಸೊ ಜಮ್ಶೆಡ್ಜಿ ಯಾವಾಗಾದರೂ ಸಣ್ಣ ಬಾಲಕರಿದ್ದಾಗ ಏನಾದರೂ ಬೇಕಪ್ಪ ಅಂತ ಹಠ ಮಾಡಿದರೆ ಏನು ಕಳೆದೋಗಿದ್ದರೆ ಅದಕ್ಕೆ ಸಮಾಧಾನ ಮಾಡಿ ಅವರು ಅವನಿಗೆ ಆ ವಸ್ತು ಸಿಗೋ ಥರ ಕೊಡಿಸೋ ಥರ ಮಾಡ್ತಿದ್ರು. ಅದು ನೆನಪಾಗತ್ತೆ ಆ ತಾಯಿದು. ಸೊ ತಾಯಿ ಇದ್ದಾಗ ನನಗೆ ಇಷ್ಟು ಹೆಲ್ಪ್ ಮಾಡ್ತಿದ್ರಲ್ಲ, ಅಷ್ಟೊಂದು ಅವ್ರಿಗೆ ಒಂಥರ ಡೀಪ್ ಆಳವಾದಂಥ ಒಂದು ಸಂಬಂಧ ತಾಯಿಯ ಜೊತೆಗೆ. ಆಕೆ ನೆನಪು ಮಾಡ್ಕೋತಾರೆ. ಅದೇ ನೆನಪಿನಲ್ಲಿ ನಿದ್ದೆಗೆ ಹೋದಾಗ ರಾತ್ರಿ ಕನಸಿನಲ್ಲಿ ಅವ್ರ ತಾಯಿ ಬಂದು ಹೇಳ್ತಾರೆ, ಮಗು ನೀನು ಕಾಳಜಿ ಮಾಡಬೇಡ, ನಾಳೆ ಬೆಳಿಗ್ಗೆ ಹೋಗಿ ಆಫೀಸಿಗೆ ನಗರಸಭೆಗೆ ಹೋಗಿ ಇಂಥ ಒಂದು ಕಪಾಟಿನಲ್ಲಿ, ಇಂಥ ಒಂದು ಫೈಲ್ನಲ್ಲಿ ಆ ಪತ್ರ ಇದೆ, ದಾಖಲೆ ಪತ್ರ ಇದೆ ಅಂತ ಕನಸಿನಲ್ಲಿ ಬಂದು ಹೇಳಿದಂಗೆ ಆಗುತ್ತೆ ಅವರಿಗೆ. ಅವರು ಬೆಳಿಗ್ಗೆ ಎದ್ದು ನೇರವಾಗಿ ನಗರಸಭೆಗೆ ಹೋಗಿ ಕಚೇರಿಯಲ್ಲಿ ಕನಸಿನಲ್ಲಿ ಯಾವ ಸೂಚನೆ ಬಂದಿತ್ತು ಅದೇ ಪ್ರಕಾರ ಅದೇ ಕಪಾಟು ತೆಗೆದು ಆ ಫೈಲ್ಗಳನ್ನು ಹುಡುಕಿದಾಗ ಆ ಫೈಲ್ಗಳ ಮಧ್ಯದಲ್ಲಿ ಆ ದಾಖಲೆ ಪತ್ರ ಇತ್ತು. ಅವರಿಗೆ ಖುಷಿ ಆಗುತ್ತೆ. ಆ ದಾಖಲೆ ಪತ್ರ ತಗೊಂಡು ಹೋಗಿ ರಾಜ್ಯಪಾಲರಿಗೆ ಒಪ್ಪಿಸ್ತಾರೆ. ರಾಜ್ಯಪಾಲರು ಸಹಿತ ಅದನ್ನು ಸ್ವೀಕಾರ ಮಾಡಿ, ಆಯ್ತಪ್ಪ, ಅಡ್ಡಿ ಇಲ್ಲ, ಇದು ನಗರಸಭೆಗೆ ಹಕ್ಕಿದೆ, ಅದಕ್ಕೆ ನೀವು ನಿಮಗೆ ಹೆಂಗೆ ಬೇಕು ಹಂಗೆ ಅದನ್ನು ಉಪಯೋಗ ಮಾಡಿರಿ, ಆಟದ ಮೈದಾನ ಥರ ಅಂಥೇಳಿ ತಮ್ಮ ಒಂದು ಸೂಚನೆಯನ್ನು ಹಿಂತಕ್ಕೋತಾರೆ. ಅವರಿಗೆ ಇಷ್ಟೊಂದು ಖುಷಿಯಾಗುತ್ತೆ. ಅದ್ರ ಜೊತೆಗೆ ತಾಯಿಯ ಬಗ್ಗೆ ಅವರಿಗೆ ಅಷ್ಟೊಂದು ಆತ್ಮೀಯತೆ, ಹೃದಯಾಂತರಾಳದಿಂದ ಕೃತಜ್ಞತೆ. ತಾಯಿಯ ಫೋಟೋದ ಎದುರು ನಿಂತುಕೊಂಡು
ಅವರು ಧನ್ಯವಾದಗಳನ್ನು ಕಣ್ಣೀರು ಸುರಿಸ್ತಾ ಇರ್ತಾರೆ, ನೀನು ನನ್ನ ಸಹಾಯಕ್ಕೆ ಬಂದಿದ್ದೀ ಅಂತೇಳಿ. ಅಂದರೆ ತಾಯಿ ಇದ್ದಾಗೂ ಸಹಿತ ಅವ್ರಿಗೆ ಹೆಲ್ಪ್ ಮಾಡ್ತಿದ್ರು, ತಾಯಿ ಸತ್ ನಂತರೂ ಸಹಿತ ಎಷ್ಟೋ ದಿವಸ ಆಗಿದೆ ಈಗಲೂ ಸಹಿತ ಅವ್ರ ಕನಸಿನಲ್ಲಿ ಬಂದು ಸಹಾಯ ಮಾಡಿದರು. ಜೀವನಕ್ಕೆ ಬಾದ್ ಭಿ ಜೀವನಕ್ಕೆ ಸಾಥ್ ಭಿ ಅಂತ. ಇದು ಷಡಕ್ಷರಿಯವರ ಪುಸ್ತಕದಲ್ಲಿ ತಗೊಂಡದ್ದು ಅಣಿಮುತ್ತು ಅಂಥೇಳಿ, ಕ್ಷಣ ಹೊತ್ತು ಅಣಿಮುತ್ತು, ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ಕಥೆ ಇದು, ಪ್ರಸಂಗ ಇದು, ನಡೆದ ಸತ್ಯ ಘಟನೆ ಇದು. ಅಂದರೆ ರಾತ್ರಿ ಕನಸಿನಲ್ಲಿ ಅವ್ರ ತಾಯಿ ನಿಜವಾಗಿ ಬಂದ್ರ, ಆ ರೀತಿ ಹೇಳಿದ್ರ ಅಂತ ನಾವು ವಿಚಾರ ಮಾಡಿದರೆ ಇದು ಒಂದು ದೀರ್ಘ ಧ್ಯಾನಾವಸ್ಥೆಯಲ್ಲಿ ನಡೀತಕ್ಕಂಥ ಒಂದು ಕೆಲಸ ಇದು. ಅವರು ಈ ಸಾಮಾನ್ಯವಾಗಿ ಯಾವುದೋ ಒಂದು ವಸ್ತುವಲ್ಲಿ ಇಟ್ಟಿರ್ತೀವಿ, ಅದನ್ನು ಒಂದು ಸಲ ಮರ್ತು ಬಿಡುತ್ತೆ, ಇದು ಇಲ್ಲೇ ಅದ ಅಂತ ಮರ್ತು ಬಿಡುತ್ತೆ, ಹುಡುಕಿ ಸಿಗಲ್ಲ. ಆವಾಗ ಕೆಲ ಮಂದಿ ಯಾರೋ ನಮ್ಮದು ಕುಟುಂಬದ ಹಿರಿಯರು ಇರ್ಬೋದು, ಮತ್ತೊಬ್ಬರಿಗೆ ಹೇಳ್ತಾರೆ, ಎಡಗೈಲಿ ಇಟ್ಟಂಗೆ ಕಾಣಿಸ್ತದೆ ಬಿಡು, ಎಲ್ಲೇ ಮರ್ತದ, ಸ್ವಲ್ಪ ಹೊತ್ತು ಸದ್ಯಕ್ಕೆ ಬಿಡು, ಆಮೇಲೆ ಮತ್ತೆ ಸಿಗುತ್ತೆ ಅಂತ ಹೇಳ್ತೀವಿ. ಹಾಗೆ ಈ ಕೇಸ್ನಲ್ಲಿ ಪ್ರಸಂಗದಲ್ಲಿ ಆ ವ್ಯಕ್ತಿ ದೀರ್ಘ ಧ್ಯಾನ ಇದ್ದಂಗೆ, ಅದು ದೀರ್ಘ ನಿದ್ರೆಗೆ ಹೋಗ್ತಾರಲ್ಲ, ಸೊ ತಾಯಿಯನ್ನೇ ನೆನಪು ಮಾಡ್ಕೋತಾ ಆ ವಸ್ತು ಎಲ್ಲಿರ್ಬೋದು ಅಂಥೇಳಿ. ಸೊ ಅಂತ ತಾಯಿ ಇಲ್ಲಿ ಕನಸಿನಲ್ಲಿ ಬರೋದು ಇಟ್ ಇಸ್ ಎನ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಇದ್ದ ಹಾಗೆ. ಆ ತಾಯಿಯ ಮೇಲೆ ಪೂರ್ತಿ ಕಾನ್ಸಂಟ್ರೇಷನ್ ಮಾಡಿದ್ದಾರೆ, ಮನಸ್ಸು ಕೇಂದ್ರೀಕೃತ ಸ್ಥಿತಿಯಲ್ಲಿದೆ. ಯಾವಾಗ ಮನಸ್ಸು ಕೇಂದ್ರೀಕೃತ ಸ್ಥಿತಿಯಲ್ಲಿದೆ, ತನ್ನ ಇಚ್ಛಾಶಕ್ತಿ ಅನ್ನೋದು ಪೂರೈಸುತ್ತೆ ಅನ್ನಲಿಕ್ಕಿದೊಂದು ಉದಾಹರಣೆ ಇದು. ಸೊ ಆಲ್ಫಾ ಸ್ಟೇಜ್, ಸೂಪರ್ ಕಾನ್ಷಿಯಸ್ ಸ್ಟೇಜ್ ಅಂತಾರೆ ಇದಕ್ಕೆ. ಅಧಿಮಾನಸ ಪ್ರಜ್ಞೆಯ ಸ್ಥಿತಿಯಲ್ಲಿ ಮನಸ್ಸು ಮಾಡ್ತಕ್ಕಂಥ ಕೆಲಸ ಆಯಿತು. ಕನಸಿನಲ್ಲಿ ಅವರು ತಾಯಿ ಬಂದದ್ದು ಅದು ಅವರ ಅಧಿಮಾನಸ ಪ್ರಜ್ಞೆಯ ಒಂದು ಪ್ರಸಂಗ. ಅದು ಬಂದಲು, ಆಕೆ ಹೇಳಿದರು, ಆ ಪ್ರಕಾರ ಅವ್ರ ಇಚ್ಛೆ ಈಡೇರಿತು. ಸೊ ಮನಸ್ಸಿನ ಒಂದು ಕೆಲಸ ಇದು, ಮನಸ್ಸಿನ ಸಾಮರ್ಥ್ಯ. ಯಾವಾಗ ಮನಸ್ಸು ಚಂಚಲ ಇರುತ್ತೆ, ಹರಡುತ್ತೆ, ಓಡುತ್ತೆ, ಆವಾಗ ನಮ್ಮ ಕೆಲಸಗಳಲ್ಲಿ ಯಶಸ್ವಿ ಆಗಲ್ಲ. ಸೊ ಒಂದೇ ವಿಷಯದ ಮೇಲೆ ಮನಸ್ಸು ಕಾನ್ಸಂಟ್ರೇಟ್ ಮಾಡಿದಾಗ ಇಂಥ ಒಂದು ಘಟನೆಗಳ ಪ್ರಸಂಗಗಳ ನಮಗೆ ಇರುತ್ತೆ, ನಮಗೆ ಅದರಿಂದ ಧನಾತ್ಮಕವಾದಂಥ ಒಂದು ಲಾಭ ಸಿಗುತ್ತೆ. ಸೊ ಧನ್ಯವಾದಗಳು.